if the ninth term of an AP is 0, prove that the 29th term is twice its 19th term. ಇಲ್ಲಿ ಗಿವನ್ ಏನು ಅಂತ ಹೇಳಿದ್ರೆ 9th term is 0. To prove is 29th term is 2 times the 19th term. ಗೊತ್ತಾಯ್ತಾ? ಇದನ್ನು ಪ್ರೂವ್ ಮಾಡಬೇಕು. ಪ್ರೂಫ್ ಯಾವ ಫಾರ್ಮುಲಾ ಉಪಯೋಗಿಸಿದ್ದೀವಿ? an is equal to a plus n minus 1 into d. ಸೊ a29 is equal to ಮೊದಲು ಏನು ಕೊಟ್ಟಿದ್ದಾರೆ ಅದರಿಂದ ಏನು ಬರುತ್ತೆ ನೋಡೋಣ. ಯಾವ ಥರ ಒಂದು ಎಕ್ಸ್ಪ್ರೆಷನೋ ಏನೋ ಒಂದು ಈಕ್ವೇಷನ್ ಏನೋ ಒಂದು ಬರುತ್ತೆ ಅಲ್ವಾ. ಸೊ ದಿಸ್ ಈಸ್ ಈಕ್ವಲ್ ಟು 0. ಸೊ a ಪ್ಲಸ್ d ಈಸ್ ಈಕ್ವಲ್ ಟು 0. ಇದರಿಂದ ನಾವು a ಮತ್ತು d ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ಬೋದು. a ಇಸ್ ಈಕ್ವಲ್ ಟು ಮೈನಸ್ 8d. ಸರಿನಾ? ಇದನ್ನು ನಾವು ಈಕ್ವೇಷನ್ 1 ಅಂತ ಹೇಳಿ ಕರ್ಕೊಬೋದು. ಆಯಿತಾ ಹುಡುಗರ? ಸೊ ನಾನು 8dನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದೆ. ಸೊ ಮೈನಸ್ 8d ಇಸ್ ಈಕ್ವಲ್ ಟು a ಆರ್ a ಇಸ್ ಈಕ್ವಲ್ ಟು ಮೈನಸ್ 8d. ಎರಡು ರೀತಿಯಲ್ಲಿ ಯಾವುದರ ಒಂದು ರೀತಿಯಲ್ಲಿ ಬರಿಬೋದು ನೀವು. ಸರಿ ತಾನೆ? ಮತ್ತು ಮುಂದೆ ಇವಾಗ a29 ಈಸ್ ಈಕ್ವಲ್ ಟು a ಪ್ಲಸ್ 28d ಅಲ್ವಾ. ಸೊ ಇಲ್ಲಿ ನಾನು ಇವಾಗ ವಿಲ್ ಸಬ್ಸ್ಟಿಟ್ಯೂಟ್ a ಇಸ್ ಈಕ್ವಲ್ ಟು ಮೈನಸ್ 8d. ಸೊ ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ ಇಲ್ಲಿ? ಸೊ a29 is equal to minus 8d plus 28d, which is nothing but equal to 20d. a19 is equal to ಬೇರೆ ಕಲರ್ ಆ್ಯಕ್ಚುಲಿ. ನೆಕ್ಸ್ಟ್ ಯಾವುದು ಹುಡುಗರ? ನಮ್ಮ RHS a19 ಅಂತ ಹೇಳಿದ್ರೆ a ಪ್ಲಸ್ 18d ಅಲ್ವಾ. ಇಲ್ಲೂ ಕೂಡ ಏನು ಮಾಡ್ತಾ ಇದ್ದೀವಿ? ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ a ಇಸ್ ಈಕ್ವಲ್ ಟು ಮೈನಸ್ 8d. ಸೊ a19 ಇಸ್ ಈಕ್ವಲ್ ಟು ಮೈನಸ್ 8d ಪ್ಲಸ್ 18d ವಿಚ್ ಈಸ್ ಈಕ್ವಲ್ ಟು 10d. ಕೊನೆಯದಾಗಿ ಉತ್ತರ therefore 2 times of a19 is 20d which is equal to a29, hence proved.